ಯುಗಾದಿ ದಿನ ಶಿವಲಿಂಗ ಸ್ಪರ್ಶಿಸಿದ ಸೂರ್ಯ ರಶ್ಮಿ. ಚಂದ್ರಮೌಳೇಶ್ವರ ದೇಗುಲದಲ್ಲಿ ಶಿವಲಿಂಗ ಸ್ಪರ್ಶಿಸಿದ ಸೂರ್ಯ. ಹುಬ್ಬಳ್ಳಿಯ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ತುಂಬಿಸ್ತಾ ಇದ್ದ ಹಾಗೇನೆ ಕಣ್ತುಂಬಿಕೊಂಡಿದ್ದಾರೆ ಭಕ್ತರು. ಬೆಳಗ್ಗೆ 6:45ರಿಂದ 7 ಗಂಟೆವರೆಗೆ ಲಿಂಗದ ಮೇಲೆ ಸೂರ್ಯ ರಶ್ಮಿ ಬಿದ್ದಿದೆ. ಈ ಕ್ಷಣವನ್ನ ತುಂಬಿಕೊಳ್ಳೋದಕ್ಕೆ ಅಂತಾನೆ ಭಕ್ತರು ಆಗಮಿಸಿದ್ರು. ಯುಗಾದಿಯ ದಿನ ಶಿವಲಿಂಗ ಸ್ಪರ್ಶಿಸಿದೆ ಸೂರ್ಯ ರಶ್ಮಿ. ಚಂದ್ರಮೌಳೇಶ್ವರ ದೇಗುಲದಲ್ಲಿ ಶಿವಲಿಂಗ ಸ್ಪರ್ಶಿಸಿದ ಸೂರ್ಯ ರಶ್ಮಿ. ಚಂದ್ರಮೌಳೇಶ್ವರ ದೇವಸ್ಥಾನ ಬಹಳ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ, ಐತಿಹಾಸಿಕ ಹಿನ್ನೆಲೆ ಇರುವಂಥ ದೇವಸ್ಥಾನ. ಹುಬ್ಬಳ್ಳಿಯ ಉಣಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ. ಇವತ್ತು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶವಾಗ್ತಾ ಇದ್ದ ಹಾಗೇನೆ ಭಕ್ತರ ಖುಷಿಗೂ ಕೂಡ ಪಾರ ಇರಲಿಲ್ಲ. ಇದನ್ನೆಲ್ಲ ಕಣ್ತುಂಬಿಕೊಂಡ ಭಕ್ತರು ನಾವೇ ಪಾವನರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 6:45ರಿಂದ 7 ಗಂಟೆಯವರೆಗೆ ಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶವಾಗಿದೆ. ಯಾರೋ ದೀಪಾಗಿ ಪಾಚಿ ಉದಂಗಡಿ ಬೆಳಗ್ರಿ ಬರ್ರಿ. ನೋಡಿ, ಅಲ್ಲಿನ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಶಿವಲಿಂಗವನ್ನ ಸ್ಪರ್ಶಿಸಿದೆ ಸೂರ್ಯ ರಶ್ಮಿ. ಈ ಒಂದು ಕ್ಷಣವನ್ನ ನೋಡೋದು ನಿಜವಾಗ್ಲೂ ಕೂಡ ಭಕ್ತಾದಿಗಳಿಗೆ ಬಹಳ ಸಂತಸ ಆಗುತ್ತೆ. ಯಾಕಂದ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಅಂತ ಕರಿಬೇಕು, ಅಥವಾ ಪ್ರಕೃತಿಯ ವಿಸ್ಮಯ ಅಂತ ಕರಿಬೇಕು, ಅಥವಾ ದೇವರ ಲೀಲೆ ಅಂತ ಕರಿಬೇಕು. ಭಕ್ತರು ಅವರವರ ಮನಸ್ಸಿಗೆ, ಅವರವರ ಭಕ್ತಿಗೆ ಅನುಸಾರವಾಗಿ ಇದನ್ನ ವರ್ಣಿಸ್ತಾರೆ, ಬಣ್ಣಿಸ್ತಾರೆ. ಆದರೆ ಈ ಸಂದರ್ಭವನ್ನ ನೋಡುವಂಥದ್ದು, ಕಣ್ತುಂಬಿಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ಖುಷಿ ಆಗೋದು. ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅಥವಾ ಇದನ್ನ ಕಣ್ತುಂಬಿಕೊಳ್ಳೋದ್ರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ನೋಡಿ, ಮಕರ ಸಂಕ್ರಾಂತಿಯಂದು ಹೀಗೇನೆ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಸೂರ್ಯರಶ್ಮಿ ಗವಿಗಂಗಾಧರೇಶ್ವರ ಟೆಂಪಲಲ್ಲಿ ಅಲ್ಲಿಯೂ ಕೂಡ ಇದೇ ರೀತಿಯಾದಂಥ ಸಂಭ್ರಮ ಇರುತ್ತೆ. ಇವಾಗ ಯುಗಾದಿ ಹಬ್ಬ, ಈ ಯುಗಾದಿಯ ಸಂಭ್ರಮ ವರ್ಷದ ಮೊದಲ ಹಬ್ಬ ಅಂತ ಹಿಂದೂಗಳು ಇದನ್ನು ಆರಾಧನೆ ಮಾಡ್ತಾರೆ. ಹೊಸ ವರ್ಷ ಪ್ರಾರಂಭ ಆಗೋದೇ ಹಿಂದೂಗಳಿಗೆ ಇಲ್ಲಿಂದ. ಸೊ ಈ ಒಂದು ಸಂಭ್ರಮದಲ್ಲಿ ಹುಬ್ಬಳ್ಳಿಯ ಉಣಕಲ್ನಲ್ಲಿ ಈ ರೀತಿಯಾಗಿ ಚಮತ್ಕಾರ ನಡೆಯೋದಿದೆಯಲ್ಲ, ಇದು ಅಲ್ಲಿನ ಭಕ್ತರನ್ನ ನಿಜವಾಗ್ಲೂ ರೋಮಾಂಚನಗೊಳಿಸಿದೆ. ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ಕರೆಕ್ಟಾಗಿ ಆ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶವಾಗ್ತಾ ಇದೆ ಅಂತ. ಇರುವಂತ ಚಂದ್ರಮೌಳೇಶ್ವರ ದೇವಸ್ಥಾನ, ಇದರ ವಿಶೇಷತೆ ಇವತ್ತಿನ ಉಗಾದಿ ದಿವಸ ಏನು ಚಂದ್ರಮೌಳೇಶ್ವರ ಈಶ್ವರ ದೇವಸ್ಥಾನ ಏನಿದೆ, ಒಳಗಡೆ ಈಶ್ವರ ಲಿಂಗ ಏನಿದೆ, ಆ ಸೂರ್ಯನ ಮೊದಲನೇ ರೇಷ್ಮೆ ಬಿಂದು ಏನು ಬರುತ್ತೆ, ಅದು ಈಶ್ವರರ ಮೇಲೆ ಬೀಳುತ್ತೆ. ಅದೊಂದು ವಿಶೇಷತೆ ಇದೆ. ಅದನ್ನ ನೋಡೋಕೆಲ್ಲ ಸುತ್ತಮುತ್ತ ಭಾಗದಿಂದ ಜನರು ಬರ್ತಾರೆ. ಇದನ್ನ ಜಕಣಾಚಾರ್ಯವರು ಕಟ್ಟಿದಂತ, ಚಾಲುಕ್ಯರ ಕಾಲದಲ್ಲಿ ಜಕಣಾಚಾರ್ಯರು ಕಟ್ಟಿದ್ದಾರೆ. ಇದಕ್ಕೆ ಇನ್ನೊಂದೇನೆಂದ್ರೆ ಕಳಸ ಇಲ್ಲ. ಯಾಕಂದ್ರೆ ಅವರು ಜಕಣಾಚಾರ್ಯವರು ಬೆಳಗ್ಗೆ ಏಳುದ್ರಾಗನೆ ಕಳಸ ಇಡ್ತಿದ್ರು. ಆ ಕೋಳಿ ಕೂಗಿದ್ರಿಂದ ಕಳಸ ಇಡ್ಲಿಲ್ಲ ಇದಕ್ಕೆ. ಆಮೇಲೆ ಇದು ಇನ್ನೊಂದು ವಿಶೇಷತೆ ಏನಂದ್ರೆ 4 ಬಾಗ್ಲ ಇದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಭಾಗದಿಂದನೂ ಈಶ್ವರ ಕಾಣಿಸ್ತಾರೆ. 4 ಭಾಗದಿಂದ ನೋಡಿದ್ರು ಕೂಡ ಒಂದೇ ತರನಾಗಿ ಈಶ್ವರ ದೇವರು ಕಾಣಿಸ್ತಾರೆ. ಇದೊಂದು ವಿಶೇಷತೆ ಇದೆ. ಉಣಕಲ್ನಲ್ಲಿ ಇರುವಂತಹ ಈ ಚಂದ್ರಮೌಳೇಶ್ವರ ದೇವಸ್ಥಾನ ಯುಗಾದಿ ದಿವಸ ವಿಶೇಷ ಹಬ್ಬ ಇರುತ್ತೆ. ಎಲ್ಲರೂ ಬಂದು ಈ ದರ್ಶನ ತಗೊಂಡು ಪಾವನರಾಗ್ತಾರೆ. ಉಣಕಲ್ನಲ್ಲಿ ಇರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ, ಇದರ ವಿಶೇಷತೆ ಇವತ್ತಿನ ಉಗಾದಿ ದಿವಸ ಏನು ಚಂದ್ರಮೌಳೇಶ್ವರ ಈಶ್ವರ ದೇವಸ್ಥಾನ ಏನಿದೆ, ಒಳಗಡೆ ಈಶ್ವರ ಲಿಂಗ ಏನಿದೆ, ಆ ಸೂರ್ಯನ ಮೊದಲನೇ ರೇಷ್ಮೆ ಬಿಂದು ಏನು ಬರುತ್ತೆ, ಅದು ಈಶ್ವರರ ಮೇಲೆ ಬೀಳುತ್ತೆ. ಅದೊಂದು ವಿಶೇಷತೆ ಇದೆ. ಅದನ್ನ ನೋಡೋಕೆಲ್ಲ ಸುತ್ತಮುತ್ತ ಭಾಗದಿಂದ ಜನರು ಬರ್ತಾರೆ. ಇದನ್ನ ಜಕಣಾಚಾರ್ಯವರು ಕಟ್ಟಿದಂತ